ಇತ್ತೀಚೆಗೆ ಜನರು ಟೆಂಪರರಿ ಬ್ಯೂಟಿಗೋಸ್ಕರ ಯಾವ್ದಾವುದೋ ಕ್ರೀಮ್ಗಳನ್ನ ಮೊರೆ ಹೋಗ್ತಾ ಇದ್ದಾರೆ. ಯಾವ್ದಾವುದೋ ಅಂದ್ರೆ ಆ ಒಂದು ಕ್ರೀಮ್ಗಳನ್ನ ಮುಖಕ್ಕೆ ಅಂತ ಹಚ್ಚಕ್ಕೆ ಮಾಡಿರಲ್ಲ. ಸೊ ಯಾವ್ದಾವುದೋ ಬೇರೆ ಒಂದು ಭಾಗಗಳಿಗೆ ಹಚ್ಚಿರ್ತಕ್ಕಂಥ ಕ್ರೀಮ್ಗಳನ್ನ ಚೆನ್ನಾಗಿ ಕಾಣೋಗೋಸ್ಕರ, ಬೆಳ್ಳ ಕಾಣೋಗೋಸ್ಕರ, ಸೊ ಶೈನ್ ಆಗೋಗೋಸ್ಕರ ಆ ಒಂದು ಕ್ರೀಮ್ಗಳನ್ನ ಮುಖಕ್ಕೆ ಹಚ್ಕೋತಾ ಇದ್ದಾರೆ. ಈ ಒಂದು ಪ್ರಕರಣಗಳು ಆಲ್ಮೋಸ್ಟ್ ಹಳ್ಳಿ ಕಡೆ ನಡೀತಾ ಇದೆ. ಸೊ ಗೊತ್ತಿರೋರು ಇದನ್ನ ಫಾಲೋ ಮಾಡಲ್ಲ, ಗೊತ್ತಿಲ್ಲದವರು ಯಾರೋ ಒಬ್ರು ಹಚ್ಕೊಂಡಿರ್ತಾರೆ. ಹಳ್ಳಿಗಳಲ್ಲಿ ಜಾಸ್ತಿ ಇಂಥ ಪ್ರಕರಣಗಳು ನಡೀತಾ ಇರ್ತವೆ. ಅಂದ್ರೆ ಯಾರೋ ಒಂದ್ಬಿಟ್ಟು ಒಂದು ದಿನದಲ್ಲಿ ಪೂರ್ತಿ ಬ್ಲ್ಯಾಕ್ ಆಗಿರ್ತಾರೆ, ಒಂದೆರಡು ದಿನದಲ್ಲಿ ಹಚ್ಚಿರ್ತಾರೆ. ಸೊ ಉದಾಹರಣೆಗೆ ಬೆಟ್ನೋಟ್ ಕ್ರೀಮನ್ನು ಹಳ್ಳಿಗಳಲ್ಲಿ ಜಾಸ್ತಿ ಬಳಸ್ತಾರೆ. ಸೊ ಆ ಒಂದು ಕ್ರೀಮ್ಗಳನ್ನು ಯಾರೊಬ್ರು ಹಚ್ಚಿರ್ತಾರೆ. ಸೊ 2 ದಿನದಲ್ಲಿ ಫುಲ್ಲು ಮುಖ ಬ್ರೈಟ್ ಆಗಿರುತ್ತೆ. ಸೊ ಆ ಒಂದು ಒಬ್ರಿಗೊಬ್ಬರು ಪರಿಚಯದಿಂದ ಅವ್ರ ಕ್ರೀಮ್ನ ಇವ್ರು ತಂದು ಕೊಡ್ತಾರೆ. ಇವ್ರ ಹತ್ರ ದುಡ್ಡು ಕೊಡೋದು, ಅವ್ರು ಈ ಕ್ರೀಮ್ನ ತಂದು ಕೊಡ್ತಾರೆ. ಸೊ ಹಾಗಾಗಿ ಈ ಒಂದು ಕ್ರೀಮ್ಗಳನ್ನು ಬಳಸಿಬಿಟ್ಟು ಸೊ ಸೈಡ್ ಎಫೆಕ್ಟ್ ಆಗ್ತದೆ. ಸೊ ತೆಲಂಗಾಣದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಆ ಹೆಣ್ಮಗಳು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾಳೆ. ಸೊ ಆ ಒಂದು ಹೆಣ್ಮಗಳು ಬಳಸ್ತಾ ಇರೋ ಕ್ರೀಮ್ ಅಂದರೆ ಸ್ಕಿನ್ ಶೈನ್ ಅಂತ. ಆ ಕ್ರೀಮನ್ನು ಬಳಸ್ಬಿಟ್ಟು ಇಡೀ ಮುಖ ರಿಯಾಕ್ಷನ್ ಆಗಿದೆ. ಚಿಕ್ಕ ಹುಡುಗಿನೇ ಇಡೀ ಮುಖ ಎಲ್ಲ ಚರ್ಮ ಎಲ್ಲ ಜೋದ್ಬಿಟ್ಟು ಅಜ್ಜಿ ತರ ಕಾಣ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಯಾರು ಫಾಲೋ ಮಾಡಬೇಡಿ. ಸೊ ಹಳ್ಳಿಗಳಲ್ಲೇ ಜಾಸ್ತಿ ಇದು ನಡೆಯೋದು. ಯಾರೋ ಒಬ್ಬರು 2 ದಿನದಲ್ಲಿ ಬೆಳಗಾಗಿದ್ದಾರೆ ಅಂದರೆ ಚೆನ್ನಾಗಿರೋ ಕ್ರೀಮ್ ಬಳಸ್ತಾ ಇದ್ದಾರೆ. ಇವರು ಹುಡುಗ ಅಥವಾ ಹುಡುಗಿ ಎಲ್ಲರೂ ಬಳಸ್ತಾ ಇದ್ದಾರೆ. ಬೆಟ್ನೋಟ್, ಮೇನ್ಲಿ ಬೆಟ್ನೋಟ್ ಸಿ, ಬೆಟ್ನೋಟ್ ಎನ್, ಬೆಟ್ನೋಟ್ ಎಸ್, ಸೊ ಇಂಥ ಕ್ರೀಮ್ಗಳನ್ನ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಕೆಲವರು ಪೆಂಡಮ್ ಪ್ಲಸ್ ಬಿಟ್ಕೊಂಡು ಸೈಡ್ ಎಫೆಕ್ಟ್ ಆಗಿರುತ್ತೆ. ಸೊ ಅದು ಡಾಕ್ಟರ್ನ ಒಂದು ಸಜೆಷನ್ ಮೇಲೆ ತಗೊಂಡ್ರೆ ಓಕೆ. ಸೊ ಯಾರ್ದು ಹೇಳಿದ್ರೆ ಯಾರೋ ಬೆಳಗಾಗಿದೆ ಅಂದರೆ ಸೊ ಇವಾಗ 2-3 ದಿನ ಆದಮೇಲೆ ಮದುವೆ ಇರುತ್ತೆ. ಸೊ ಚೆನ್ನಾಗಿ ಕಾಣೋಕ್ಕೆ ಕಂಟಿನ್ಯೂ ಆಗಿ ಬೆಟ್ನೋಟನ್ನು ಹಚ್ತಿರ್ತಾರೆ. ಸೊ ಬೆಟ್ನೋಟ್ ಸಿ ಎನ್ ಅಂತ ಬರುತ್ತೆ. ಸಿ ಟ್ರೈ ಮಾಡಿರ್ತಾರೆ ಬೆಟ್ನೋಟ್ ಸಿ, ಅದು ಸೈಡ್ ಎಫೆಕ್ಟ್ ಆದಮೇಲೆ ಬೆಟ್ನೋಟ್ ಎನ್ ತರ್ತಾರೆ. ಅದು ಸೈಡ್ ಎಫೆಕ್ಟ್ ಆದಮೇಲೆ ಬೆಟ್ನೋಟ್ ಎಸ್ ತರ್ತಾರೆ. ಸೊ ಹಾಗಾಗಿ ಈ ಒಂದು ಕ್ರೀಮ್ಗಳು ತುಂಬ ಅಂದರೆ ಪಾಯ್ಸನ್ ಕೆಮಿಕಲ್ ಹಾಕಿ ಮಾಡಿರ್ತಾರೆ. ಈ ಕ್ರೀಮ್ಗಳನ್ನು ಯಾವುದು ಮುಖಕ್ಕೆ ಅಂತ ಫಸ್ಟ್ ಆಫ್ ಆಲ್ ಮಾಡೇ ಇಲ್ಲ. ಸುಟ್ಟ ಗಾಯಗಳಿಗೆ ಸ್ವೆಲ್ಲಿಂಗು, ಇಚ್ಚಿಂಗು, ಆ ಒಂದು ಗಾಯಗಳಿಗೆ ಹಚ್ಚೋ ಕ್ರೀಮ್ಗಳನ್ನು ನೀವು ಮುಖಕ್ಕೆ ಹಚ್ಚಿದ್ರೆ ಹೆಂಗಾಗುತ್ತೆ, ಮುಖ ಹೋಗ್ತಾ ಹೋಗ್ತಾ ಸ್ಕಿನ್ ಥಿನ್ ಅಂದರೆ ತೆಳ್ಳಗಾಗ್ತಾ ಹೋಗುತ್ತೆ, ಥಿನ್ ಆಗ್ತಾ ಹೋಗುತ್ತೆ. ಸೊ ಆಗ ನಿಮಗೆ ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ವಯಸ್ಸಲ್ಲಿ ಈ ಒಂದು ಡೆಡ್ಲಿ ಪಾಯ್ಸನ್ ಕ್ರೀಮ್ಗಳನ್ನು ಮುಖಕ್ಕೆ ಹಚ್ಚಕ್ಕೆ ಮಾಡಿರಲ್ಲ. ಸೊ ಹಾಗಾಗಿ ಮೆಡಿಕಲಲ್ಲಿ ಹೋದರೆ ನೀವು ಈ ಒಂದು ಕ್ರೀಮ್ಗಳನ್ನು ಸುಲಭವಾಗಿ ಸಿಕ್ಬಿಡ್ತಾರೆ. ಯಾಕೆ, ಯಾರಿಗೆ, ಡಾಕ್ಟರ್ ಏನಾದರೂ ಹೇಳಿದ್ರೆ ಅಂತ ಕೇಳಲ್ಲ ಅವರು. ಸೊ ಹಾಗಾಗಿ ಡೈರೆಕ್ಟಾಗಿ ಕೊಟ್ಬಿಡ್ತಾರೆ. ತೆಲಂಗಾಣದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ, ನೋಡಿದ್ರೆ ಶಾಕ್ ಆಗ್ತೀರಾ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ನೋಡಿರ್ಬೋದು, ಡಿಸ್ಪ್ಲೇ ಆಗ್ತಿರ್ಬೋದು. ಸೊ ಆ ಒಂದು ಹೆಣ್ಮಗಳು ಹೇಳ್ತಾರೆ ಸ್ಕಿನ್ ಶೈನ್ ಬಳಸ್ತಾ ಇದೆ. ಸೊ ಇವಾಗ ರಿಕವರಿ ಆಗಿದೆ. ಸೊ ಬೆಟ್ನೋಟು, ಪೆಂಡಮ್ ಪ್ಲಸ್, ಸ್ಕಿನ್ ಶೈನು, ಸ್ಕಿನ್ ಬ್ರೈಟ್ ಅಂತ ತುಂಬ ಮಾರ್ಕೆಟಲ್ಲಿ ಇದ್ದಾವೆ. ಸೊ ಇವಾಗ ಈಸಿಯಾಗಿ ಸಿಕ್ಬಿಡ್ತವೆ. ದಯವಿಟ್ಟು ಟೆಂಪರರಿ ಬ್ಯೂಟಿಗೋಸ್ಕರ ಚೆನ್ನಾಗಿ ಕಾಣ್ತೀವಿ, ಬೆಳಗಾದ್ರೆ ಸಾಕು, ನಾಳೆ ಮೊಡವೆ ಎಲ್ಲ ಹೋದರೆ ಸಾಕು ಅಂತ. ಸೊ ಅಂಥದ್ದು ದಯವಿಟ್ಟು ಬಳಸಕ್ಕೆ ಹೋಗಬೇಡಿ. ಸೊ ಇದ್ರ ಬದಲು ಯಾವುದಾದ್ರೂ ಫೇರ್ನೆಸ್ ಕ್ರೀಮ್ಗಳನ್ನು ಬಳಸಿ, ಸೈಡ್ ಎಫೆಕ್ಟ್ ಆಗಲ್ಲ. ಪಾಂಡ್ಸ್ ವೈಟ್ ಬ್ಯೂಟಿ ಆಗಿರ್ಬೋದು, ಬೇರೆ ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಇರ್ಬೋದು. ಸೊ ಆ ಒಂದು ಫೇರ್ನೆಸ್ ಕ್ರೀಮ್ಗಳಿಂದ ಇಂಥ ಸೈಡ್ ಎಫೆಕ್ಟ್ ಯಾವುದೂ ಆಗಲ್ಲ. ಸೊ ಹಾಗಾಗಿ ಇವು ಯಾವುದು ಫೇರ್ನೆಸ್ ಕ್ರೀಮ್ಗಳಲ್ಲ. ಸೊ ಸುಟ್ಟ ಗಾಯಗಳಿಗೆ, ಸ್ವೆಲ್ಲಿಂಗು, ಸೊ ಅಂಥ ಒಂದು ತುರಿಕೆ ಏನಾದರೂ ಆದರೆ ಅಲ್ಲಿ ಒಂದು ಹಚ್ಚಕ್ಕೆ ಮಾಡಿರ್ತಕ್ಕಂಥ ಈ ಒಂದು ಏನು ಮಲ್ಲಮ್ಗಳಿದ್ದಾವಲ್ಲ ನಮ್ಮ ಭಾಷೆ ಹೇಳಬೇಕಾದ್ರೆ ಅವು ಮುಖಕ್ಕೆ ಹಚ್ಚಕ್ಕಂತ ಮಾಡಿರಲ್ಲ. ಸೊ ಚೆನ್ನಾಗಿ ಕಾಣ್ತೀವಂತ ಯಾವುದಾದ್ರು ಹಚ್ಚಕ್ಕೆ ದಯವಿಟ್ಟು ಹಳ್ಳಿಗಳಲ್ಲಿ ಈ ಒಂದು ಜಾಸ್ತಿ ಬಾಡಿಗೆ ಇದೆ ಇದನ್ನು ಬಳಸ್ಕೊಳ್ಳೋದು. ಸೊ ಬೇರೆ ಹೇಳ್ತಾರೆ ಇವಾಗ ವಾರದಲ್ಲಿ 3 ದಿನ ಇನ್ನಾದರೂ ಹಚ್ತಾ ಇರ್ತಾರೆ. ಎಜುಕೇಟೆಡ್ ಈ ಒಂದು ಕ್ರೀಮ್ಗಳನ್ನು ಬಳಸ್ತಾ ಇರೋದು ಚೆನ್ನಾಗಿ ಕಾಣೋಗೋಸ್ಕರ. ಸೊ ದಯವಿಟ್ಟು ಮುಂದೆ ಸೈಡ್ ಎಫೆಕ್ಟ್ ಆಗೋದು ನಿಮಗೆ. ಸೊ ಈ ಒಂದು ಪ್ರಕರಣ ನೋಡಿಬಿಟ್ಟು ಫೇರ್ನೆಸ್ ಕ್ರೀಮ್ಗಳನ್ನು ಬಳಸೋದಿಲ್ಲ, ಯಾವುದು ಬಳಸಿರೋದು ಬೆಸ್ಟು. ಸೊ ಇಂಥ ಕ್ರೀಮ್ಗಳನ್ನು ಪಾಯ್ಸನ್ ಕೆಮಿಕಲ್ ಹಾಕಿ ಮಾಡಿರ್ತಕ್ಕಂಥದ್ದು ಮುಖಕ್ಕೆ ಹಚ್ಚಿದ್ರೆ ಹೆಂಗಾಗಿದೆ. ಸೊ ಹಾಗಾಗಿ ದಯವಿಟ್ಟು ಕ್ರೀಮ್ಗಳನ್ನ ಯಾರು ಬಳಸ್ಕೊಬಿಡಿ ಈ ಒಂದು ಪ್ರಕರಣ ನೋಡಿದ್ಮೇಲೆ ಅಂತ ಈ ಒಂದು ವಿಡಿಯೋ ಉದ್ದೇಶ ಆಗಿತ್ತು. ಎಲ್ಲ ಮೊದಲನೇ ಬಾರಿಗೆ ಫಿಲ್ಮ್ ಕ್ವೆಸ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಸಿಗೋಣ ಮುಂದೆ ಕಾಂಟ್ಯಾಕ್ಟ್ ಆಗಿ. ಥ್ಯಾಂಕ್ ಯು.